ಇನ್ನು ಆಸ್ಪತ್ರೆ ಆವರಣದಲ್ಲಿ ಮಾನವನ ಒಂದು ತಲೆಬುರುಡೆ ಪತ್ತೆಯಾಗಿರುವಂಥದ್ದು ನೆಲಮಂಗಲದಿಂದ ವರದಿಯಾಗಿದೆ. ಇಲ್ಲಿರುವಂಥದ್ದು ಆಸ್ಪತ್ರೆ ಆವರಣದಲ್ಲಿ ಸಿಕ್ಕಿರುವಂತಹ ತಲೆಬುರುಡೆ ಇದು. ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ಈ ಥರದೊಂದು ತಲೆಬುರುಡೆ ಸಿಕ್ಕಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕಸ ಬಿಸಾಡುವ ಜಾಗದಲ್ಲಿ ತಲೆಬುರುಡೆ ಇದ್ದದನ್ನು ನೋಡಿ ಜನ ಕೂಡ ಅಲ್ಲಿ ಶಾಕ್ ಆದರು. ಮಾನವನ ತಲೆಬುರುಡೆ ನೋಡಿ ಬೆಚ್ಚಿ ಬಿದ್ದರು ಅಲ್ಲಿನ ಸ್ಥಳೀಯರು. ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಅಂತಾನೆ ಈಗ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ಹಿಂಗೆ ತಲೆಬುರುಡೆ ಬಂದು ಬೀಳೋದಕ್ಕೆ ಏನು ಕಾರಣ ಅನ್ನೋದು, ಇಲ್ಲ ಅಕ್ಕಪಕ್ಕ ಏನಾದರೂ ಸ್ಮಶಾನ, ಅಲ್ಲೇನಾದರೂ ನಾಯಿಗಳು ಕೆತ್ತಿ ಅದನ್ನೇನಾದರೂ ತಲೆಬುರುಡೆ ತಂದ್ವಾ, ಅದಾದರೂ ಕೂಡ ಖಂಡಿತವಾಗ್ಲೂ ಯಾಕಂದರೆ ತನಿಖೆ ಆಗಲೇಬೇಕು. ಡೀಪ್ ಇನ್ಸೈಡ್ ಅದನ್ನು ಹೂಳೋದು ಬಿಟ್ಟು ಮೇಲ್ಮೇಲೆ ಯಾರು ಹೂತಿರ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಅಥವಾ ಯಾರಾದರೂ ಮಾಟ ಮಂತ್ರ ವಾಮಾಚಾರ ಮಾಡೋದಕ್ಕೋಸ್ಕರ ಏನಾದರೂ ಬಳಸಿರ್ಬೋದಾ, ಅಲ್ಲೇನಾದರೂ ಸಿಗ್ತಾ ಈ ತಲೆಬುರುಡೆ ಯಾವುದಾದ್ರೂ ನಾಯಿಗಳಿಗೆ ಇಟ್ಕೊಂಡು ಬಂದ್ವಾ ಅನ್ನುವಂಥದ್ದು ಕೂಡ ಇನ್ನೊಂದು ಅನುಮಾನ. ಅಥವಾ ಆಸ್ಪತ್ರೆ ಆವರಣದಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಸ ಬಿಸಾಡೋ ಜಾಗದಲ್ಲಿ ಈ ಥರದ ಮಾನವನ ತಲೆಬುರುಡೆ ಸಿಗೋದಕ್ಕೆ ಹೇಗೆ ಸಾಧ್ಯ, ಅದು ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲಿ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳಿವೆ. ಸದ್ಯಕ್ಕೀಗ ಈ ತಲೆಬುರುಡೆಯನ್ನು ವಶಕ್ಕೆ ಪಡೆದು FSLಗೆ ಕಳಿಸಿ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಈಗ ಕಲೆ ಹಾಕಲಾಗ್ತಾ ಇದೆ. ನಾವು ಪ್ರತಿನಿಧಿ ಮಂಜುನಾಥ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಮಂಜುನಾಥ್, ಈಗ ಸರ್ಕಾರಿ ಆಸ್ಪತ್ರೆ ಅದರ ಆವರಣದಲ್ಲಿ ಈ ಥರದೊಂದು ತಲೆಬುರುಡೆ ಸಿಗುತ್ತೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನುವಂಥದ್ದು, ಏನೇನು ಅನುಮಾನಗಳಿವೆ, ಏನು ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ? ಈಗ ಪೊಲೀಸರು ಏನು ಹೇಳ್ತಾರೆ, ಏನಾಗಿರಬಹುದು ಅಂತ ಹೇಳಿ? ರಹಮಾನ್ ಅವರಂದ್ರೆ ಪ್ರಮುಖವಾಗಿ ಏನೋ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈಗ ತಲೆಬುರುಡೆ ಒಂದು ಅವಶೇಷ ಅಂದ್ರೆ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದು ಬಹುಶಃ ನೋಡಿದ್ರೆ ಸಾಕಷ್ಟು 100 ವರ್ಷಗಳ ಮೀರಿರ್ತಕ್ಕಂಥ ತಲೆಬುರುಡೆ ಅಂತ ಹೇಳಿ ಗೊತ್ತಾಗ್ತದೆ. ಸದ್ಯ ಆ ಬುರುಡೆಯಲ್ಲಿ ಒಂದಷ್ಟು ಅಂದ್ರೆ ಬುರುಡೆಗಳು ಕೂಡ ಸೌದು ಹೋಗಿರ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನ ಪೊಲೀಸರು ಕೂಡ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡುವಂತ ನಿಟ್ಟಿನಲ್ಲಿ ಈಗ ಏನು ವೈದ್ಯರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ತಲೆಬುರುಡೆ ಹೇಗ್ ಬಂತು ಅನ್ನೋದು ಕೂಡ ವೈದ್ಯರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಪಕ್ಕದಲ್ಲೇ ಕೂಗಲ್ಕೆ ದೂರದಲ್ಲಿ ಮಾರ್ಚರಿ ಇದೆ. ಆ ಮಾರ್ಚರಿಗೆ ಸಂಬಂಧಪಟ್ಟಂತೆ ಯಾವುದೇ ಮೃತದೇಹ ಬಂದಿದೆ ಆದ್ರೆ ಆ ಮೃತದೇಹವನ್ನ PM ಮಾಡಿದ ನಂತರ ಅವರು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ನಡೆದೋಗುತ್ತೆ. ಆದ್ರೆ ಈ ಬುರುಡೆ ಹೇಗ್ ಬಂತು, ಮತ್ತೆ ಈ ಒಂದು ಆಸ್ಪತ್ರೆ ಯಾವುದೇ ರೀತಿಯ ಲ್ಯಾಬ್ ಕೂಡ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅದನ್ನ ತೋರಿಸುವಂತ ನಿಟ್ಟಿನಲ್ಲಿ ಕೂಡ ಯಾವುದೇ ಲ್ಯಾಬ್ಗಳು ಕೂಡ ಇಲ್ಲ. ಆದ್ರೆ ತಲೆಬುರುಡೆ ಹೇಗ್ ಬಂತು ಅನ್ನೋದು ಈಗ ಬಹಳ ದಟ್ಟವಾಗಿ ಕಾದಿರ್ತಕ್ಕಂಥ ಪ್ರಶ್ನೆ ಮತ್ತು ಅನುಮಾನಗಳು ಕೂಡ ಹೌದು. ಹಾಗಾಗಿ ಈಗ ಏನು ವೈದ್ಯಾಧಿಕಾರಿಗಳು ಈಗ ಏನು ನೆಲಮಂಗಲ ಟೌನ್ ಠಾಣೆಗೆ ದೂರನ್ನ ಕೊಡ್ತಕ್ಕಂಥದ್ದು. ಈಗ ದೂರನ್ನ ಕೊಡಿದ ನಂತರ ಅವನು ದೂರನ್ನ ದಾಖಲು ಮಾಡಿಕೊಂಡು ಬುರುಡೆಯನ್ನ ಏನು FSL ಗೆ ರವಾನೆ ಮಾಡಲಾಗುತ್ತೆ. ಈ ಬುರುಡೆ ಯಾವ ಇದಕ್ಕೆ ಸಂಬಂಧಪಟ್ಟ ಹೇಳಿ ಅದನ್ನ ಏನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮುಂದಕ್ಕೆ ಮಾಡಲಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಮಂಜುನಾಥ್. ಇನ್ನು ಪೊಲೀಸ್ ಠಾಣೆಯ ಆವರಣದಲ್ಲಿ ಚಿರತೆ ಮರಿ ಓಡಾಟ ಆಗಿರುವಂಥದ್ದು ಅದು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಚಿರತೆ ಮರಿ ಠಾಣೆ ಸುತ್ತಮುತ್ತ ಓಡಾಡ್ತಾ ಇರೋದನ್ನ ನೋಡಿ ಪೊಲೀಸ್ ಸಿಬ್ಬಂದಿನೇ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಠಾಣೆಯಲ್ಲಿ ಸಿಬ್ಬಂದಿಗೆ ಆತಂಕ ಮೂಡಿದೆ. ಪೊಲೀಸ್ ಕ್ವಾರ್ಟರ್ಸ್ ಬಳಿ ಚಿರತೆ ಮರಿ ಹೆಜ್ಜೆ ಹಾಕಿರೋದು. ಪೊಲೀಸರು ಸೀಸ್ ಮಾಡಿದ್ರಲ್ಲ ಕಾರು, ಆ ಕಾರಲ್ಲಿ ಚಿರತೆ ಅಡಕ್ಕುಳಿತಿತ್ತಂತೆ. ಬಲೆ ಮೂಲಕ ಚಿರತೆ ಮರಿ ಸೆರೆಗೆ ಕಾರ್ಯಾಚರಣೆ ಕೂಡ ನಡೆದಿದೆ. ಚಿರತೆ ಮರಿಯನ್ನ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಕಳ್ಳರನ್ನ ಹಿಡಿಯೋದು ಬೇರೆ, ಆದರೆ ಚಿರತೆ ಮರಿ ಹಿಡಿಯೋದಿದೆಯಲ್ಲ ಅದು ಬಹಳ ದೊಡ್ಡ ಸವಾಲೇ. ಅದು ದೊಡ್ಡ ಸವಾಲಾಗೇ ಪೊಲೀಸರಿಗೂ ಕೂಡ ಕಾಣಿಸ್ತು. ಯಾಕಂದ್ರೆ ಇಲ್ಲಿ ಕ್ವಾರ್ಟರ್ಸ್ ಬಳಿಯಲ್ಲಿ ಓಡಾಡ್ಕೊಂಡಿತ್ತು, ಹಾಗಾಗಿ ಆತಂಕ ಮೂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಠಾಣೆ ಬಳಿ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಚಿರತೆ ಮರಿ ಓಡಾಟವನ್ನ. ಇದು ಅಲ್ಲಿನ ಸಿಬ್ಬಂದಿಗಳನ್ನ ಆತಂಕಕ್ಕೀಡು ಮಾಡಿದೆ. ಪೊಲೀಸರು ಸೀಸ್ ಮಾಡಿದಂತಹ ಕಾರ್ ಇಡಲಾಗಿತ್ತು. ಆ ಕಾರ್ನಲ್ಲಿ ಈ ಚಿರತೆ ಅಡಗಿ ಕುಳಿತಿತ್ತು. ಬಲೆ ಮೂಲಕ ಚಿರತೆ ಮರಿ ಸೆರೆ ಹಿಡಿಯೋದಕ್ಕೆ ಅಂತ ಕಾರ್ಯಾಚರಣೆ ಕೂಡ ನಡೆಸಿದ್ದಾರೆ. ನಾವು ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಚಿರತೆ ಮರಿ ಓಡಾಟ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿರುವಂತಹ ಘಟನೆಗಳನ್ನು ಓದ್ತಾ ಇರ್ತೀವಿ. ಆದರೆ ಇಲ್ಲಿ ಪೊಲೀಸ್ ಠಾಣೆ ಸುತ್ತಮುತ್ತ ಆಗಿರುವಂತಹ ಘಟನೆ, ಪೊಲೀಸರಲ್ಲೇ ಇದ್ದಾರೆ, ಆದರೆ ಚಿರತೆ ಸೆರೆ ಹಿಡಿಯೋದು ಅವರಿಗೂ ಕೂಡ ಸವಾಲು. ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಚಿರತೆ ಮರಿ ಸೆರೆಗೆ ಬಲೆ ಬೀಸಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈಗ ಸೀಸ್ ಮಾಡಿರುವಂತಹ ಕಾರುಗಳನ್ನು, ವಾಹನಗಳನ್ನು ಅಲ್ಲಿ ಇಟ್ಟಿರ್ತಾರೆ, ಬಹಳ ದಿನಗಳಿಂದ ಅಲ್ಲೇ ಬಿದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಅದು ಚಿರತೆ ಅಲ್ಲೇ ತನ್ನ ವಾಸ ಕಂಡುಕೊಂಡಿದೆ ಅನಿಸುತ್ತೆ. ಓಡಾಡೋರ ಕಣ್ಣಿಗೆ ಬಿದ್ದಿದೆ, ಆತಂಕಕ್ಕೀಡು ಮಾಡಿದೆ. ನೋಡಿ, ಅಲ್ಲಿ ಬಲೆ ಕಾಣಿಸ್ತಾ ಇದೆ. ಆ ಬಲೆ ಬೀಸಿ ಆ ಮರಿಯನ್ನು ಸೆರೆ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಕಾರ್ಯಾಚರಣೆ ಸಾಗಿದೆ. ಕ್ವಾರ್ಟರ್ಸ್ ಬಳಿ ಓಡಾಡ್ತಾ ಇರುವಂತಹ ಚಿರತೆ ಮತ್ತು ಅದರ ಸೆರೆಗೆ ಬಲೆ ಬೀಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ.
ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಭೀಮಪ್ಪ, ಚಿರತೆ ಮರಿ ಸೆರೆಗೆ ಪೊಲೀಸರು ಬಲೆ ಬೀಸಿರೋದು ನೋಡ್ತಾ ಇದೀವಿ. ಕಾರ್ಯಾಚರಣೆ ಏನಾದ್ರು ಸಫಲ ಆಯ್ತಾ? ಯಾವಾಗ್ನಿಂದ ಈ ಕಾರ್ಯಾಚರಣೆ ನಡೀತಾ ಇದೆ ಅಂತ? ಪ್ರತಿಮಾ, ಹೌದು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಒಂದು ಪೊಲೀಸ್ ಠಾಣೆಯ ಏನು ಈ ಹಳೆ ಕಾರಲ್ಲಿ ಈಗ ಒಂದು ಚಿರತೆ ಮರಿ ಇದೆ. ಅದನ್ನ ಹಿಡಿದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಯಾವ ಆಂಗಲ್ ಇಂದ ಚಿರತೆಗೆ ಬೋನ್ ಹಾಕಿದ್ರು, ಆದ್ರೆ ಬಲೆ ಹಾಕಿದ್ರು, ಅದು ಕಾರ್ ಕೆಳಗಡೆ ಹೋಗಿ ದೂರ್ಕೊಳ್ತಾ ಇದೆ. ಕಾರ್ ಕೆಳಗಡೆ ಇವ್ರು ಅಲ್ಲಾಡ್ತಿದೆ, ಕಾರ್ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ಈಗ ಅರಣ್ಯ ಇಲಾಖೆಯವರಿಗೆ ಒಂಥರ ಹರಸಾಹಸ ಪಟ್ಟು ಈ ಚಿರತೆ ಮರಿಯನ್ನು ಹಿಡಿಯುವಂತಾಗಿದೆ. ಆದ್ರೆ ಚಿರತೆ ಇದುವರೆಗೂ ಆ ಒಂದು ಬಲೆಗೆ ಬಿದ್ದಿಲ್ಲ. ಹಾಗಾಗಿ ಅಧಿಕಾರಿಗಳು ನರಸಾಹಸ ಪಟ್ಟು ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿರತೆ ಮರಿಯನ್ನು ನೋಡೋದಕ್ಕೋಸ್ಕರ ಜನ ಮುಗಿಬಿದ್ದು ನೋಡುವಂತಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಭೀಮಪ್ಪ ತಮ್ಮ ಮಾಹಿತಿಗೆ.